ಭಾರತದ ಪ್ರಮುಖ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳನ್ನ ಗೆಲ್ಲಿಸಿದ ಮಾಸ್ಟರ್ ಮೈಂಡ್ ಭಾರತೀಯ ರಾಜಕೀಯದ ಚಾಣಕ್ಯ ಎಂದೇ ಹೆಸರು ಪಡೆದ ಪ್ರಶಾಂತ್ ಕಿಶೋರ್ ಇದೀಗ ನೇರವಾಗಿ ಕಣಕ್ಕಿಳಿದಿದ್ದಾರೆ. ವಿಶ್ವಸಂಸ್ಥೆಯ ಹೈ ಪ್ರೊಫೈಲ್ ಉದ್ಯೋಗವನ್ನ ತೊರೆದು ಬಿಹಾರದ ಬಂಕಿಪುರ್ ಕ್ಷೇತ್ರದಿಂದ ಜನ್ ಸ್ವರಾಜ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತಹ ಪಿಕೆ ಅವರು ಶೈಕ್ಷಣಿಕ ಹಿನ್ನೆಲೆ ಮತ್ತು ರಾಜಕೀಯ ಪಯಣದ ರೋಚಕ ಕಥೆಯನ್ನ ತಿಳಿಯೋಣ. ಯಾಕಂದ್ರೆ ನಿನ್ನೆ ಅವರು 19,000ಕ್ಕೂ ಅಧಿಕ ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ. ಪ್ರಶಾಂತ್ ಕಿಶೋರ್ ಎಂದ ತಕ್ಷಣ ನಮಗೆ ನೆನಪಾಗೋದು ಚುನಾವಣಾ ತಂತ್ರಗಾರಿಕೆ. ಆದರೆ ಅವರು ರಾಜಕೀಯಕ್ಕೆ ಬರುವ ಮುನ್ನ ಏನಾಗಿದ್ರು, ಅವರ ವಿದ್ಯಾಭ್ಯಾಸ ಎಲ್ಲಾಯಿತು ಎಂಬ ಕುತೂಹಲ ಎಲ್ಲರಲ್ಲಿಯೂ ಇದೆ. ಹಾಗಿದ್ರೆ ಬನ್ನಿ ಕ್ವಿಕ್ ಆಗಿ ನೋಡೋಣ. ಅವರ ಆರಂಭಿಕ ಜೀವನ ಮತ್ತು ಶಿಕ್ಷಣದ ಕುರಿತು ನೋಡೋದಾದ್ರೆ ಪ್ರಶಾಂತ್ ಕಿಶೋರ್ ಮಾರ್ಚ್ 20, 1977ರಂದು ಬಿಹಾರದ ರೋಹಸ್ತ ಜಿಲ್ಲೆಯ ಕೋನಾರ್ ಗ್ರಾಮದಲ್ಲಿ ಜನಿಸಿದರು. ಬಿಹಾರ ಮಂಡಳಿಯಲ್ಲಿಯೇ ತಮ್ಮ ಶಾಲಾ ಶಿಕ್ಷಣ ಮುಗಿಸಿದ ಅವರು 1993ರಲ್ಲಿ ಪಟ್ನಾ ಸೈನ್ಸ್ ಕಾಲೇಜಿನಿಂದ 12ನೇ ತರಗತಿ ಪೂರ್ಣಗೊಳಿಸಿದರು. ನಂತರ ಲಕ್ನೋ ವಿಶ್ವವಿದ್ಯಾಲಯದಿಂದ BBA ಪದವಿಯನ್ನು ಪಡೆದರು. ಬರೀ BBA ಅಷ್ಟೇ ಅಲ್ಲ, ಹೈದರಾಬಾದ್ನ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕಾಲೇಜ್ ಆಫ್ ಇಂಡಿಯಾದಲ್ಲಿ ಹೆಲ್ತ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಈ ಕೋರ್ಸ್ ಅನ್ನ ಪಡೆದ ನಂತರ ಅವರು ಹಿಂದೂಜಾ ಆಸ್ಪತ್ರೆಯ ಸಹಯೋಗದಲ್ಲಿ ಈ ಒಂದು ಕೋರ್ಸ್ ಅನ್ನು ನಡೆಸಲಾಗ್ತಾ ಇತ್ತು. ಇಷ್ಟೇ ಅಲ್ಲದೆ 2010ರಲ್ಲಿ ಫ್ರಾನ್ಸ್ಗೆ ತೆರಳಿ ಫ್ರೆಂಚ್ ಭಾಷೆಯಲ್ಲೂ ಕೂಡ ವಿಶೇಷ ತರಬೇತಿಯನ್ನ ಪಡೆದರು. ಇನ್ನು ರಾಜಕೀಯಕ್ಕೆ ಬರುವ ಮೊದಲು ಪಿಕೆ ಅವರು ವಿಶ್ವಸಂಸ್ಥೆಯ ಅನುದಾನಿತ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರು 8 ವರ್ಷಗಳ ಕಾಲ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿದರು. ಈ ಅವಧಿಯಲ್ಲಿ ಅವರು ದೇಶ ವಿದೇಶಗಳ ನೀತಿ ನಿರೂಪಣೆ, ಆಡಳಿತ ವ್ಯವಸ್ಥೆಯನ್ನ ಹತ್ತಿರದಿಂದ ಅವರು ಅಭ್ಯಾಸವನ್ನ ಮಾಡಿದರು. ಇನ್ನು UN ಕೆಲಸಕ್ಕೆ ರಾಜೀನಾಮೆ ನೀಡಿದ ಪಿಕೆ 2014ರಲ್ಲಿ ಐಪ್ಯಾಕ್ ಇಂಡಿಯನ್ ಪೊಲಿಟಿಕಲ್ ಆಕ್ಷನ್ ಕಮಿಟಿಯನ್ನು ಸ್ಥಾಪಿಸಿ ಭಾರತೀಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. 2014ರಲ್ಲಿ ನರೇಂದ್ರ ಮೋದಿ ಬಳಿಕ ನಿತೀಶ್ ಕುಮಾರ್, ಮಮತಾ ಬ್ಯಾನರ್ಜಿ, MK ಸ್ಟಾಲಿನ್, ಜಗನ್ ಮೋಹನ್ ರೆಡ್ಡಿ, ಅರವಿಂದ್ ಕೇಜ್ರಿವಾಲ್ ಅವರಂತ ಘಟಾನುಘಟಿ ನಾಯಕರಿಗೆ ಚುನಾವಣಾ ತಂತ್ರ ಹಣಿದು ಗೆಲುವನ್ನು ತಂದುಕೊಟ್ರು. ಅಕ್ಟೋಬರ್ 2, 2024ರಂದು ತಮ್ಮದೇ ಆದ ಜನ್ ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದ ಇವರು ಇದೀಗ 2026ರ ಬಿಹಾರದ ಬಂಕಿಪುರ್ ಉಪಚುನಾವಣೆಯಲ್ಲಿ ಸ್ವತಃ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆಲ್ಲುವ ಮೂಲಕ ನೇರವಾಗಿ ರಾಜಕೀಯಕ್ಕೆ ಧುಮುಕಿದ್ದಾರೆ. ಇತರರನ್ನ ಗೆಲ್ಲಿಸುತ್ತಿದ್ದ ಚುನಾವಣಾ ತಂತ್ರಜ್ಞ ಇದೀಗ ಸ್ವತಃ ಚುನಾವಣಾ ಕಣದಲ್ಲಿ ಇಳಿದು ಬಿಹಾರದ ಜನರ ಪಾಲಿಗೆ ಕಿಂಗ್ ಆಗಿದ್ದಾರೆ. ಎಷ್ಟು ದಿನ ಕಿಂಗ್ ಮೇಕರ್ ಇದ್ದವರು ಈಗ ಕಿಂಗ್ ಆಗಿದ್ದಾರೆ. ಕಾದ್ ನೋಡಬೇಕು ಇವರ ರಾಜಕೀಯ ಭವಿಷ್ಯ ಯಾವ ರೀತಿ ಇರಲಿದೆ ಅನ್ನೋದನ್ನ.